ಮಾರ್ಗನ್ ಸ್ಟ್ಯಾನ್ಲಿ ಕಂಪನಿ ಒಂದು ರಿಪೋರ್ಟ್ ಕೊಟ್ಟಿದೆ. ಸೊ ಆ ರಿಪೋರ್ಟ್ ಏನಂತ ಹೇಳುತ್ತೆ ಅಂತಂದ್ರೆ, ಇಂಡಿಯಾ ಟ್ರಾನ್ಸ್ಫಾರ್ಮ್ಡ್ ಇನ್ ಲೆಸ್ ದ್ಯಾನ್ ಅ ಡಿಕೇಡ್. ಕಳೆದ 10 ವರ್ಷಗಳಲ್ಲಿ ಇಂಡಿಯಾ ಯಾವ ರೀತಿ ಬದಲಾಯಿತು. ಇಂಡಿಯಾಸ್ ಫ್ಯೂಚರ್ ಈಸ್ ಲೈಕ್ ಚೀನಾಸ್ ಪಾಸ್ಟ್. ಚೀನಾ ಒಂದು ಅತಿ ದೊಡ್ಡ ಎಕಾನಮಿ ಹೊಂದಿ ಯಾವ ರೀತಿ ಬೆಳೆದು ನಿಂತಿತ್ತೋ ಆ ಒಂದು ಸ್ಥಾನಕ್ಕೆ ಇಂಡಿಯಾ ಬರ್ತಾ ಇದೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಹೇಳಿದೆ. ಸೊ ಆ ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟಲ್ಲಿ ಸಾಕಷ್ಟು ವಿಷಯಗಳಿದೆ. ಸೊ ಇದರಲ್ಲಿ ನಿಮ್ಮ ಎದುರುಗಡೆ ಒಂದು 5-6 ಪಾಯಿಂಟ್ಸ್ಗಳ ಮೂಲಕ ಹೇಳಿ ಈ ಮಾರ್ಗನ್ ಸ್ಟ್ಯಾನ್ಲಿನ ನಾನು ಕನ್ಕ್ಲೂಡ್ ಮಾಡ್ತೀನಿ, ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ನ. ಸೊ ಇದರಲ್ಲಿ ಹೇಳಿರೋದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 2013ರಲ್ಲಿ $22 ಬಿಲಿಯನ್ ಇತ್ತು. ಅದೇ 2023ಕ್ಕೆ $46 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಆಗಿದೆ. ಮ್ಯೂಚುವಲ್ ಫಂಡ್ಸ್ ಬಂದರೆ 2013ರಲ್ಲಿ $100 ಬಿಲಿಯನ್ ಇದ್ದಂಥದ್ದು 2023ಕ್ಕೆ $500 ಬಿಲಿಯನ್ ಮುಟ್ಟಿದೆ. ನ್ಯಾಷನಲ್ ಹೈವೇಸ್ 2014ರಲ್ಲಿ 25,700 ಕಿಲೋಮೀಟರ್ ಇದ್ದಂಥದ್ದು 2023ಕ್ಕೆ 53,700 ಕಿಲೋಮೀಟರ್ ಆಗಿದೆ. ಇದೇ ರೀತಿ ರೈಲ್ವೆ ಎಲೆಕ್ಟ್ರಿಫಿಕೇಶನ್ 2013ರಲ್ಲಿ 4,100 ಕಿಲೋಮೀಟರ್ ಮಾತ್ರ ನಮ್ಮ ದೇಶದಲ್ಲಿ ಎಲೆಕ್ಟ್ರಿಕ್ ರೈಲ್ಗಳು ಓಡಾಡ್ತಾ ಇದ್ವು. ಆದರೆ ಇವತ್ತು 2023ಕ್ಕೆ ಕಳೆದ ವರ್ಷಕ್ಕೆ 28,100 ಕಿಲೋಮೀಟರ್. ಏರ್ಪೋರ್ಟ್ಸ್ಗಳು 2014ರಲ್ಲಿ ಕೇವಲ 74 ಏರ್ಪೋರ್ಟ್ಗಳು ಮಾತ್ರ ಇದ್ದಿದ್ದು. ಅದೇ 2023ರಲ್ಲಿ 148 ಏರ್ಪೋರ್ಟ್ಗಳನ್ನು ಹೊಂದದಂಥ ರಾಷ್ಟ್ರ ಆಗಿದೆ. ಕೊನೆಯದಾಗಿ ನಾನು ಆಗಲೇ ಹೇಳಿದ್ದು, ಡಿಜಿಟಲ್ ಟ್ರಾನ್ಸಾಕ್ಷನ್ 76%. ಇದೇ 2016ರಲ್ಲಿ 4.4% ಮಾತ್ರ ಇತ್ತು. ಅಂಥದ್ದು 2023ಕ್ಕೆ 76.1% ಅಷ್ಟು ಇಂಪ್ರೂವ್ ಆಗಿದೆ. ಸೊ ಈ ಒಂದಿಷ್ಟು ಅಂಶಗಳನ್ನು ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟಲ್ಲಿ ಹೇಳಿದ್ದಾರೆ. ಇಂಡಿಯಾ ಯಾವ ರೀತಿ ಬೆಳೀತಾ ಇದೆ, ಯಾವ ರೀತಿ ಗ್ರೋತ್ ಆಗ್ತಾ ಇದೆ. ಸೊ ನಾವು ಮಾಡಿದಂಥ ಹಣ ಹೈವೇಸ್ ಕನ್ಸ್ಟ್ರಕ್ಷನ್ಸ್, ಎಲೆಕ್ಟ್ರಿಫಿಕೇಶನ್ ಆಫ್ ರೈಲ್ವೇಸ್ ಮತ್ತು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಎಲ್ಲದರಲ್ಲೂ ಯಾವ ಥರ ಬೆಳೀತಾ ಇದೆ ಅನ್ನೋದನ್ನು ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟಲ್ಲಿ ಹೇಳಿದ್ದಾರೆ. ಸೊ ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಕನ್ಕ್ಲೂಷನ್ ಈ ಥರ ಇದೆ. ಭಾರತ ದೇಶ ಕಳೆದ 10 ವರ್ಷದಲ್ಲಿ ಆರ್ಥಿಕ ಬೆಳವಣಿಗೆ ನೋಡ್ತಾ ಬಂದರೆ 2027ಕ್ಕೆ ಯಾವುದೇ ಡೌಟ್ ಇಲ್ಲ, 3ನೇ ಅತಿ ದೊಡ್ಡ ಆರ್ಥಿಕ ಸ್ಥಿತಿ ಹೊಂದದಂಥ ದೇಶ ಆಗುತ್ತೆ ಅಂತೇಳಿ ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಹೇಳ್ತಾ ಇದೆ. ಸೊ ಇದರ ಜೊತೆಗೆ ಅವರು ಇನ್ನೊಂದು ಕೋಟ್ ಮಾಡಿದ್ದಾರೆ. ಏನು, ಕಳೆದ ಅವರ ರಿಪೋರ್ಟ್ನಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಇದ್ರ ಹಿಂದೆ ಕೊಟ್ಟಿದ್ರಲ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 2029. ಬಟ್ ಅವರ ನೆಕ್ಸ್ಟ್ ರಿಪೋರ್ಟ್ ಅಷ್ಟೊತ್ತಿಗೆ 2027ಕ್ಕೆ ಎಕ್ಸ್ಪೆಕ್ಟೇಷನ್ ಇಡ್ತಾ ಇದ್ದಾರೆ. ಗೊತ್ತಿಲ್ಲ, ಇನ್ನೂ ಬೇಗ ಆಗ್ಬೋದು, ನಮ್ಮ ಮಾರ್ಕೆಟ್ ಇನ್ನೂ ಬೇಗ ಬೆಳೆದು ಮುಂದೆ ಸಾಗಿದ್ರೆ. ಸೊ ಇದೇ ರೀತಿ ಇನ್ನೊಂದು ಬಹಳ ವಿಷಾದನೀಯವಾದ ಸಂಗತಿ ಅಂದರೆ ಏನು ಅಂತ ಹೇಳಿದ್ರೆ, ಇದೇ ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟಲ್ಲಿ ಒಂದು ಹತ್ರ ಹೇಳ್ತಾರೆ, ಚೀನಾನ ಎಕಾನಮಿ ವೈಸಲ್ಲಿ ಭಾರತ ಹಿಂದಾಗ್ತಾ ಇದೆ. ಬಟ್ ಭಾರತದಲ್ಲಿರತಕ್ಕಂಥ ಜನರು ಇನ್ಶೂರೆನ್ಸ್ ಅವೇರ್ನೆಸ್, ಒಬ್ಬ ಮನುಷ್ಯನಿಗೆ, ಒಬ್ಬ ಫ್ಯಾಮಿಲಿಗೆ, ಒಂದು ಊರಿಗೆ, ಒಂದು ಕಂಪನಿಗೆ ಇನ್ಶೂರೆನ್ಸ್ ಅನ್ನೋದು ಯಾಕೆ ಬೇಕು ಅನ್ನೋ ಮಹತ್ವನ ತಿಳ್ಕೊಂತಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆ, ಈ 10 ವರ್ಷದಲ್ಲಿ ಎಲ್ಲ ವಿಷಯಗಳನ್ನು ಚೀನಾ ಅನ್ನೋಂಥ ದೇಶನ ಹಿಂದಿಕ್ಕೆ ಬಂದಂಥ ನಮ್ಮ ಭಾರತ ರಾಷ್ಟ್ರ ಇನ್ಶೂರೆನ್ಸ್ ಹೋಲ್ಡರ್ಸ್ ಪರ್ಸೆಂಟೇಜ್ನ ತಗೊಂಡ್ರೆ ಚೀನಾದಲ್ಲಿ ಇವತ್ತು 48% ಆಫ್ ಜನಕ್ಕೆ ಇನ್ಶೂರೆನ್ಸ್ ಇದೆ. ಅದೇ ನಮ್ಮ ದೇಶದಲ್ಲಿ ಸ್ಟಿಲ್ ಟುಡೇ ಓನ್ಲಿ 2% ಆಫ್ ಪೀಪಲ್ ಆರ್ ಹ್ಯಾವಿಂಗ್ ಇನ್ಶೂರೆನ್ಸ್. ಸೊ ಕಳೆದ ಬಾರಿ ರೀಸೆಂಟಾಗಿ ರೈಲ್ವೆ ದುರಂತ ನಡೀತು. ಆ ರೈಲ್ವೆ ದುರಂತದಲ್ಲಿ 100 ಜನ ಸತ್ತರು. ಬಟ್ ಇನ್ಶೂರೆನ್ಸ್ ಕ್ಲೈಮ್ ಆಗಿದ್ದು, ಇನ್ಶೂರೆನ್ಸ್ ಹೊಂದಿದ್ದಂಥವ್ರು ಬರೀ 14 ಜನ ಮಾತ್ರ. 100,000 ಜನ ಸತ್ತದ್ರಲ್ಲಿ ಬರೀ 14 ಜನ ಅಂತ ಹೇಳಿದ್ರೆ ಯಾವ ದುರಂತದಲ್ಲಿ ನಾವಿದ್ದೀವಿ. ಸೊ ನಾನು ಕೊನೆಯದಾಗಿ ಹೇಳೋದೇನೆಂದರೆ, ಮಾರ್ಕೆಟ್ ಇನ್ವೆಸ್ಟ್ಮೆಂಟ್, ಮಾರ್ಕೆಟ್ ರಿಟರ್ನ್ಸ್ ಎಲ್ಲದೂ ಬಹಳ ವೇಗವಾಗಿ ಬೆಳೀತಾ ಇದೆ. ಇದರ ಜೊತೆ ನಾವು ಇನ್ಶೂರೆನ್ಸ್ ಅವೇರ್ನೆಸ್ ಅನ್ನೋದನ್ನೊಂದು ತಗೊಂಡು ಇನ್ಶೂರೆನ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಟರ್ಮ್ ಇನ್ಶೂರೆನ್ಸ್ ಆಗಲಿ, ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಇನ್ಶೂರೆನ್ಸ್ಗಳನ್ನಾಗಲಿ ಇವನ್ನ ಹೆಚ್ಚು ಮಾಡಿದಷ್ಟು ನಮ್ಮ ದೇಶ ಇನ್ನೂ ಹೆಚ್ಚು ಸೆಕ್ಯೂರ್ ಆಗುತ್ತೆ, ಇನ್ನೂ ಹೆಚ್ಚು ಸೇಫ್ ಆಗುತ್ತೆ.
ಯಾವ ರೀತಿ ಸೇಫ್ ಆಗುತ್ತೆ ಅಂತ ನಿಮಗೆಲ್ಲ ಡೌಟ್ ಬರ್ತಾ ಇರ್ಬೋದಲ್ವಾ. ಆಕ್ಸಿಡೆಂಟಲ್ ಆದಂತ 14 ಫ್ಯಾಮಿಲಿಗಳಿಗೆ ಮಾತ್ರ ಇನ್ಶೂರೆನ್ಸ್ ಸಿಕ್ತು. ಆ 14 ಫ್ಯಾಮಿಲಿಗಳನ್ನು ಹೊರತು ಇನ್ನು 100 ಫ್ಯಾಮಿಲಿಗಳು ಇವತ್ತು ಬೀದಿಗೆ ಬಿದ್ವು. ಸ್ವಾಮಿ, ನಮ್ಮಿಂದಾನೇ ದೇಶ ನಡೆಯೋದು, ದೇಶದ ಬೆಳವಣಿಗೆ ಎಲ್ಲದನ್ನೂ ಗುರುತಿಸೋದು ನಮ್ಮ ಬೆಳವಣಿಗೆ. ನಾವು ಬೆಳೆದ್ರೆ ದೇಶ ಬೆಳೆದಂಗೆ, ನಾವು ಸುಖವಾಗಿದ್ರೆ ದೇಶ ಸುಖವಾಗಿದ್ದಂಗೆ. ಸೊ ಆ 14 ಜನಕ್ಕೆ ಮಾತ್ರ ಇನ್ಶೂರೆನ್ಸ್, ಆ 14 ಜನದ ಫ್ಯಾಮಿಲಿಗಳಿಗೆ ಮಾತ್ರ ಇನ್ಶೂರೆನ್ಸ್ ಸಿಕ್ತು. ಇನ್ನ ಅದನ್ನು ಹೊರತುಪಡಿಸಿ ಬೇರೆ ಎಷ್ಟೋ ಫ್ಯಾಮಿಲಿಗಳಿಗೆ ಇನ್ಶೂರೆನ್ಸ್ ಸಿಕ್ಕಲಿಲ್ಲ. ಇವತ್ತು ಅವರೆಲ್ಲ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಬಂದಿರೋ ಕಷ್ಟ ನಮ್ಮ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಪರ್ಸೆಂಟೇಜ್ ಹೊಡೆತ ಬೀಳುತ್ತೆ. ಸೊ ಇದನ್ನ ಅರ್ಥಕೊಂಡು ಇದರ ಜೊತೆಗೆ ರೀಸೆಂಟ್ ಆಗಿ ಸಿಕ್ಕಾಬಟ್ಟೆ ಸಾವುಗಳನ್ನ ಕೇಳ್ತಾ ಇದ್ದೀವಿ. 20 ರಿಂದ 40 ವಯಸ್ಸಲ್ಲಿರೋ ಈ ವಯಸ್ಸು ಅಂತರದಲ್ಲಿರೋರು ಸಿಕ್ಕಾಬಟ್ಟೆ ಜನ ಹಾರ್ಟ್ ಅಟ್ಯಾಕ್, ಲೋ BP, ಈಗ ಚೆನ್ನಾಗಿರ್ತಾರೆ. 1 ಗಂಟೆ ಮುಂಚೆ ಮಾತಾಡಿಸ್ ಬಂದಿರ್ತೀವಿ, ಇನ್ನೊಂದು ಗಂಟೆ ಬಿಟ್ಟು ಫೋನ್ ಮಾಡಿದ್ರೆ ಅವ್ರ ಹಸ್ಬೆಂಡೋ ಇಲ್ಲ ಅವ್ರ ಫ್ರೆಂಡ್ಸೋ ಬೇರೆ ಯಾರೋ ಎತ್ಬಿಟ್ಟು, ಅವ್ರ ರಿಲೇಟಿವ್ಸ್ ಯಾರೋ ಎತ್ಬಿಟ್ಟು ಇಲ್ಲ ಲೋ BP ಆಗ್ಬಿಟ್ಟು ಹೋಗ್ಬಿಟ್ರು, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಸೊ ಈ ತರ ಎಲ್ಲ ಆದಾಗ ಆ ಫ್ಯಾಮಿಲಿಯ ಸ್ಟೇಟಸ್ ಯಾವ ರೀತಿ ಡೌನ್ ಆಗುತ್ತೆ, ಆ ಸ್ಟೇಟಸ್ನ ಡೌನ್ ಮಾಡಬಾರ್ದು ಅಂತ ಹೇಳಿದ್ರೆ we should have a term insurance policies and we should have a health insurance also. ಸೊ ಈ 2 ಇನ್ಶೂರೆನ್ಸ್ಗಳನ್ನ ಮುಖ್ಯವಾಗಿ ಫಸ್ಟ್ ನಾವು ತಗೊಂಡು ಅದರ ನಂತರದಲ್ಲಿ ನಾವು ದುಡಿತಕ್ಕಂಥ ದುಡ್ಡನ್ನ ಈ ಗ್ಲೋಬಲ್ ಮಾರ್ಕೆಟಿಗೆ ನಾವು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನಾವು ಬೆಳಿತೀವಿ, ನಮ್ಮ ದೇಶನೂ ಬೆಳೆಯುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.